ವೆಲ್ಕಮ್ ಬ್ಯಾಕ್. ನೋಡೋಕೆ ಸ್ಟಾರ್, ಕೊಡೋದು ಕೊಳೆತಿದ್ದು. ಸ್ಟಾರ್ ಹೋಟೆಲ್ಗಳ ಕರ್ಮಕಾಂಡ ಬಯಲು. ಅಧಿಕಾರಿಗಳ ಬೇಟೆ, ಕೆಜಿ ಗಟ್ಲೆ ಮಾಂಸ ವಶ. ಇದುವೇ ಎರಡನೇ ಸ್ಟೋರಿ, ಕೊಳಕು ಸ್ಟಾರ್. ವೀಕೆಂಡ್ ಬಂತು ಅಂತ ಹೇಳಿದ್ರೆ ಬೆಂಗಳೂರಿನ ಕಲರ್ಫುಲ್ ದುನಿಯಾ ತೆರೆದುಕೊಳ್ಳುತ್ತೆ. ಸಣ್ಣ ಸಣ್ಣ ರಸ್ತೆ ಬದಿಲಿನ ಹೋಟೆಲ್ನಿಂದ ಹಿಡಿದು ಸ್ಟಾರ್ ಹೋಟೆಲ್ಗಳು ಕೂಡ ತುಂಬಿಕೊಳ್ಳುತ್ತೆ. ಸ್ಟಾರ್ ಹೋಟೆಲ್ಗಳಲ್ಲಿ ಸ್ವಲ್ಪ ಜಾಸ್ತಿ ಹಣ ಕೊಟ್ಟರೂ ಪರವಾಗಿಲ್ಲ, ಶುಚಿಯಾದ ರುಚಿಯಾದ ಆಹಾರ ಸಿಗುತ್ತೆ ಅಂತ ಹೇಳಿ ಜನ ಅಲ್ಲಿಗೆ ಹೋಗ್ತಾರೆ. ಆದ್ರೆ ಅಂತಹ ಹೋಟೆಲ್ಗಳಲ್ಲೂ ಕೂಡ ಎಂತಹ ಆಹಾರ ಸಿಗುತ್ತೆ, ಅಲ್ಲಿ ಯಾವ ರೀತಿಯಾಗಿನ ಕೊಳಕು ಸಾಮ್ರಾಜ್ಯ ಇದೆ ಅನ್ನೋದನ್ನ ಇವತ್ತು ರೇಡ್ ಮಾಡಿದಂತಹ ಅಧಿಕಾರಿಗಳೇ ರಿವೀಲ್ ಮಾಡಿದ್ದಾರೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಫುಲ್ ಅನಾಲಿಸಿಸ್ ಮಾಡುತ್ತೆ. ನಮಗೂ ಏನಿದೆ ಅನ್ನೋದು ಒಂದು ಕುತೂಹಲ ಇದೆ ಅಲ್ಲ. ಪ್ರೈವೇಟ್ ಲ್ಯಾಬ್ಗೆ ಕಳಿಸಿದ್ದೀವಿ ನಾವು, ಗೌರ್ಮೆಂಟ್ ಲ್ಯಾಬ್ ಇಲ್ಲ, ಪ್ರೈವೇಟ್ ಲ್ಯಾಬ್ಗೆ ಕಳಿಸಿದ್ದೀವಿ. ಇಲ್ಲ ಅದು ತಿನ್ಬಾರ್ದು, ಅದೇ ಹೆಲ್ದಿ ಇದೆಯಾ ಇಲ್ವಾ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಅದು ತುಂಬ ಒಳ್ಳೇದು ಅನಿಸುತ್ತೆ. ಫುಡ್ ಕ್ವಾಲಿಟಿ ಎಲ್ಲ ಟೆಸ್ಟ್ ಆಗುತ್ತೆ, ತಿನ್ಬೇಕಾ ಬೇಡವಾ ನೆಕ್ಸ್ಟ್ ಅಂತ ಗೊತ್ತಾಗುತ್ತೆ ಅವ್ರಿಗೂ. ವೀಕೆಂಡ್ ಬಂತಂದ್ರೆ ಬೆಂಗಳೂರಿನಲ್ಲಿ ಕಲರ್ಫುಲ್ ದುನಿಯಾನೇ ತೆರೆದುಕೊಳ್ಳುತ್ತೆ. ಕ್ಲಬ್ ಪಬ್ನಿಂದ ಹಿಡಿದು ಗಲ್ಲಿ ಗಲ್ಲಿಯಲ್ಲೂ ಝಗಮಗಿಸುವುದಕ್ಕೆ ಶುರುವಾಗುತ್ತೆ. ಅದರಲ್ಲೂ ಹೋಟೆಲ್, ಜಂಕ್ ಫುಡ್ ಸೆಂಟರ್ಗಳಲ್ಲಂತೂ ಜನ ತುಂಬಿ ತುಳುಕ್ತಿರ್ತಾರೆ. ಕೆಎಫ್ಸಿ ಮೆಕ್ಡೊನಾಲ್ಡ್ನಲ್ಲಿ ಮುಗಿಬಿದ್ದು ಜನ ಬಾಯಿ ಚಪ್ಪರಿಸ್ತಾರೆ. ಅಂಥವರಿಗೆಲ್ಲ ಈಗ ಶಾಕಿಂಗ್ ನ್ಯೂಸ್ ಎದುರಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಿಂದ ಹಿಡಿದು ಜಂಕ್ ಫುಡ್ ಸೆಂಟರ್ಗಳ ಅಸಲಿ ಕಹಾನಿ ತೆರೆದುಕೊಳ್ತಿದೆ. ಬೆಂಗಳೂರಲ್ಲಿ ಮೆಗಾ ರೇಡ್ ಶುರು ಮಾಡಿರೋ ಆಹಾರ ಇಲಾಖೆ ಅಧಿಕಾರಿಗಳು ಕಿಚನ್ನಲ್ಲಿರೋ ಕೊಳಕು ಸಾಮ್ರಾಜ್ಯವನ್ನ ಬಿಚ್ಚಿಡ್ತಿದ್ದಾರೆ. ಸುಮಾರು 26 ಕಡೆಗಳಲ್ಲಿ ದಾಳಿ ನಡೆಸಿ ಸ್ಯಾಂಪಲ್ಸ್ ಸಂಗ್ರಹಿಸಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ಒಂದು ಜಂಕ್ ಫುಡ್ ಆಹಾರ ಮಳಿಗೆಗಳ ಮೇಲೆ ಒಂದು ದಾಳಿಯನ್ನ ಮಾಡೋದಕ್ಕೆ ಫುಡ್ ಡಿಪಾರ್ಟ್ಮೆಂಟ್ ಆಹಾರ ಸುರಕ್ಷತಾ ಇಲಾಖೆ ಮುಂದಾಗಿರುವಂತದ್ದು. ಇವತ್ತು ಬ್ರಿಗೇಡ್ ರಸ್ತೆಯಲ್ಲಿರುವಂತಹ ಕೆಎಫ್ಸಿ ಹಾಗೆ ಮೆಕ್ಡೊನಾಲ್ಡ್ ಎರಡರ ಮೇಲೂ ಕೂಡ ಈಗ ಅಧಿಕಾರಿಗಳು ದಾಳಿಯನ್ನ ಮಾಡ್ತಿರುವಂತದ್ದು. ಈಗ ಸದ್ಯಕ್ಕೆ ಕೆಎಫ್ಸಿಯಲ್ಲಿ ಮುಗಿಸಿ ಮೆಕ್ಡೊನಾಲ್ಡ್ ಒಳಗಡೆ ಬಂದಿರುವಂತದ್ದು. ಇಲ್ಲಿ ಕೂಡ ನೀವು ನೋಡ್ತಿರ್ಬೋದು, ಅಧಿಕಾರಿಗಳು ಒಳಗಡೆ ಇದ್ದಾರೆ. ಸೊ ಅವರು ಇಲ್ಲಿ ಬಂದು ಇರುವಂತಹ ಒಂದು ಬನ್ಸ್ ಇರ್ಬೋದು, ಫ್ರೋಝನ್ ಚಿಕನ್, ಫ್ರೋಝನ್ ಮತ್ತೆ ವೆಜಿಟೇಬಲ್ಸ್ ಏನಿರುತ್ತೆ, ಈ ಒಂದು ಬರ್ಗರ್ಗಳಿಗೆ ಯೂಸ್ ಮಾಡುವಂತಹ ವೆಜಿಟೇಬಲ್ಸ್ಗಳು ಎಲ್ಲವನ್ನೂ ಕೂಡ ಇಲ್ಲಿ ಪರಿಶೀಲನೆ ಮಾಡ್ತಿರುವಂಥದ್ದು. ಜೊತೆಗೆ ಏನು ಈ ಫ್ರೈಸ್ಗಳಿಗೆ ಬಳಸುವಂತಹ ಎಣ್ಣೆ ಇದೆ, ಅದನ್ನು ಕೂಡ ತಗೊಂಡ್ಕೊಂಡಿರುವಂಥದ್ದು. ಈಗ ಎಣ್ಣೆಯ ಒಂದು ಸ್ಯಾಂಪಲ್ಸ್ ಅನ್ನು ಕೂಡ ಇವರು ಕಲೆಕ್ಟ್ ಮಾಡಿಕೊಂಡು ಇದನ್ನ ಒಂದು ಏನು ಪ್ರಯೋಗಾಲಯಕ್ಕೆ ಕಳಿಸೋದಕ್ಕೆ ಈಗ ಮುಂದಾಗಿದ್ದಾರೆ. ಅದಷ್ಟೇ ಅಲ್ಲದೆ ಇಲ್ಲಿ ಒಂದು ಪ್ರಮುಖವಾಗಿ ಸ್ವೀಟ್ ಕಾರ್ನು, ಬನ್ಸು ಹಾಗೇನೆ ಬಟರು ಇವೆಲ್ಲವನ್ನೂ ಕೂಡ ಒಂದು ಪರಿಶೀಲನೆಗೆ ತೆಗೆದುಕೊಂಡು ಹೋಗೋದಕ್ಕೆ ಈಗಾಗಲೇ ಸ್ಯಾಂಪಲ್ಸ್ಗಳಲ್ಲೂ ಕೂಡ ಕಲೆಕ್ಟ್ ಮಾಡಿರುವಂಥದ್ದು. ಜೊತೆಗೆ ಏನು ಇಲ್ಲಿ ಪ್ರಮುಖವಾಗಿ ನಿನ್ನೆಯಿಂದಲೂ ಕೂಡ ಆಹಾರ ಸುರಕ್ಷತಾ ಇಲಾಖೆಯಿಂದ ದಾಳಿಯನ್ನ ನಡೆಸ್ತಿದ್ದಾರೆ. ಬೆಂಗಳೂರಲ್ಲಿ ಎರಡನೇ ದಿನವೂ ಆಹಾರ ಇಲಾಖೆ ರೇಡ್. ಬ್ರಿಗೇಡ್ ರೋಡ್ನ ಕೆಎಫ್ಸಿ ಸೆಂಟರ್ನಲ್ಲಿ ತಲಾಶ್. ಹೊರಗೆಲ್ಲ ತಳುಕು ಬಳುಕು, ಒಳಗೆ ಮಾತ್ರ ಅದೇನೋ ಅಂತಾರಲ್ಲ, ಹಾಗಾಗಿದೆ ಬೆಂಗಳೂರಿನ ಅದೆಷ್ಟೋ ಪ್ರತಿಷ್ಠಿತ ಹೋಟೆಲ್ಗಳ ಸ್ಥಿತಿ. ಹೀಗಾಗಿ ಆಹಾರ ಇಲಾಖೆ ಅಧಿಕಾರಿಗಳು ನಿನ್ನೆಯಿಂದ ಮೆಗಾ ರೇಡ್ ಶುರು ಮಾಡಿದ್ದಾರೆ. ಗ್ರಾಹಕರ ಆರೋಗ್ಯ ದೃಷ್ಟಿಯಿಂದ ದೊಡ್ಡ ದೊಡ್ಡ ಹೋಟೆಲ್ಗಳಿಂದ ಹಿಡಿದು ಜಂಕ್ ಫುಡ್ ಸೆಂಟರ್ಗಳನ್ನ ಜನ್ಮ ಜಾಲಾಡ್ತಿದ್ದಾರೆ. ಇವತ್ತು ಬ್ರಿಗೇಡ್ ರೋಡಲ್ಲಿರೋ ಕೆಎಫ್ಸಿ ಸೆಂಟರ್ ಮೇಲೆ ದಾಳಿ ಮಾಡಿದ್ದು ಮೂಲೆ ಮೂಲೆ ಹುಡುಕಾಡಿದ್ದಾರೆ. ಈ ವೇಳೆ ಬಟರ್, ಸಾಸ್, ಕೋಲ್ಡ್ ಡ್ರಿಂಕ್ನ ಇಂಚಿಂಚು ಪರಿಶೀಲಿಸಿದ್ದು ಲೇಬಲ್ಗಳೇ ಇಲ್ಲದ್ದು ಪತ್ತೆಯಾಗಿದೆ. ಸಾಸ್ ಮೇಲೆ ಯಾವುದೇ ಎಕ್ಸ್ಪೈರಿ ಡೇಟ್ ಹಾಕಿಲ್ಲ. ಇದು ಬೆಳಕಿಗೆ ಬರ್ತಿದ್ದಂತೆ ಕೆಎಫ್ಸಿ ಸಿಬ್ಬಂದಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ದಿನ ಏನು ಮಾಡ್ತಾ ಇದ್ದ, ನಾವು ಬೀದಿ ಬದಿ ವ್ಯಾಪಾರಿಗಳು ಮತ್ತು ಚಿಕ್ಕ ಚಿಕ್ಕ ಹೋಟ್ಲುಗಳು ಇದು ಮಾಡ್ತಿದ್ವಿ. ಇವತ್ತು ದೊಡ್ಡ ಹೋಟ್ಲಿಗೆ ಮಾಡಿ ಈಗ ಅವ್ರಿಗೂ ಒಂದು ಗಮನಕ್ಕೆ ಬಂದು ಅವ್ರಿಗೊಂದು ಅರಿವು ಮೂಡಿಸ್ದಂಗೆ ಆಗ್ತದೆ, ಇಲ್ಲೂ ಈ ರೀತಿ ಇರತ್ತೆ ಅಂತ. ಯಾಕಂದರೆ ನೆನ್ನೆ ನಮ್ಮ ಆರೋಗ್ಯ ಸಚಿವರು ಹೇಳ್ದಂಗೆ ನಾವೇನು ತಿಂತಿದ್ದೀವಿ ಅಂತ ತಿಳ್ಕೊಳ್ಳೋದು ಅದು ನಮ್ಮ ಹಕ್ಕು. ಸೊ ನಾನು ಕರೆಕ್ಟಾಗಿ ತಿಂತಾ ಇದ್ದೀನ, ಇರೋ ಫುಡ್ ತಿಂತಾ ಇದ್ದೀನ ಅಥವಾ ಅದರಲ್ಲಿ ಏನಾರ ಇದಾಗಿದೆಯಾ ಅಂತ ತಿಳ್ಕೊಳ್ಳೋದು. ಯಾಕಂದರೆ ನಾವು ಅಲ್ಲಿ ದೊಡ್ಡ ದೊಡ್ಡ ಪ್ರತಿಷ್ಠಿತ ಹೋಟ್ಲಿಗೆ ಹೋದಾಗ ಸುಮಾರು ಊಟನೇ 2,500 3,000 ರೂಪಾಯಿ ಇರುತ್ತೆ ಒಂದು ಊಟ. ಅದಕ್ಕೆ ಬರೀ ಕೆಎಫ್ಸಿ ಅಷ್ಟೇ ಅಲ್ಲ, ಮೆಕ್ಡೊನಾಲ್ಡ್ ಸೆಂಟರ್ಗೂ ಶಾಕ್ ಕೊಟ್ಟಿದ್ದಾರೆ. ಬ್ರಿಗೇಡ್ ರಸ್ತೆಯ ಮೆಕ್ಡೊನಾಲ್ಡ್ ಮಳಿಗೆಗೆ ಎಂಟ್ರಿ ಕೊಟ್ಟ ಅಧಿಕಾರಿಗಳು ಸ್ವೀಟ್ ಕಾರ್ನ್, ಬಟರ್, ಬನ್ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿದ್ದಾರೆ. ಕಾರ್ನ್ ಮತ್ತೆ ಕಳೆದ 2 ದಿನಗಳಿಂದ ಆಪರೇಷನ್ ಶುರು ಮಾಡಿರೋ ಅಧಿಕಾರಿಗಳು ಮೆಗಾ ಬೇಟೆಯಾಡಿದ್ದಾರೆ. ದೊಡ್ಡ ದೊಡ್ಡ ಹೋಟೆಲ್ಗಳ ಬುಡಕ್ಕೆ ಕೈ ಹಾಕಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಹೋಟೆಲ್ಗಳಲ್ಲಿ ಏನೆಲ್ಲ ಸೀಸ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ
ಹೋಟೆಲ್ ಲಲಿತ್ ಅಶೋಕ್ನಲ್ಲಿ 76 ಕೆಜಿ ಮಾಂಸ ಸೀಸ್ ಮಾಡಿರೋ ಅಧಿಕಾರಿಗಳು ಇದೇ ಹೋಟೆಲ್ನಲ್ಲಿ 200 ಕೆಜಿ ಕೊಳೆತ ತರಕಾರಿಯನ್ನ ಪತ್ತೆ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಹೋಟೆಲ್ ಲಲಿತ್ ಅಶೋಕ್ನಲ್ಲೇ 32 ಲೀಟರ್ ಎಕ್ಸ್ಪೈರಿ ಹಾಲನ್ನು ಸೀಸ್ ಮಾಡಿದ್ದಾರೆ. ಇನ್ನು ಶಾಂಗ್ರಿಲಾ ಹೋಟೆಲ್ನಲ್ಲಿ 15 ಕೆಜಿ ಮಾಂಸ ಸೀಸ್ ಮಾಡಿದ್ರೆ ಹೋಟೆಲ್ 4 ಸೀಸನ್ನಲ್ಲಿ 19 ಕೆಜಿ ಮಾಂಸ ಜಪ್ತಿ ಮಾಡಿದ್ದಾರೆ. ಇನ್ನು ಯಶವಂತಪುರದ ತಾಜ್ ಹೋಟೆಲ್ನಲ್ಲಿ 72 ಕೆಜಿ ಮಾಂಸ, ಮೀನು, ಹೋಟೆಲ್ ಏಟ್ರಿಯಾದಲ್ಲಿ 100 ಕೆಜಿ ಮಾಂಸ, 23 ಕೆಜಿ ಮೀನು, 7 ಕೆಜಿ ತರಕಾರಿ ಹಾಗೂ 105 ಕೆಜಿ ಆಹಾರ ಪದಾರ್ಥವನ್ನ ಜಪ್ತಿ ಮಾಡಿದ್ದಾರೆ. ಫುಡ್ ಹೆಲ್ದಿ ಇದೆಯಾ ಇಲ್ವಾ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಅದು ತುಂಬ ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ಕಾಲೇಜ್ ಸ್ಟೂಡೆಂಟ್ಸ್ ರೆಗ್ಯುಲರ್ ಆಗಿ ಬಂದು ಮೆಕ್ಡಾನಲ್ಸ್ ಆಗಲಿ KFC ಆಗಲಿ ಬಂದು ಊಟ ಮಾಡ್ತಾರೆ. ಸೊ ಫುಡ್ ರೈಡಿಂಗ್ ಮಾಡೋದ್ರಿಂದ ಅವೇರ್ನೆಸ್ ಆದರೂ ನಮ್ಮ ಜನರಿಗೆ ಗೊತ್ತಾಗುತ್ತೆ ಅಟ್ಲೀಸ್ಟ್ ಫುಡ್ ಹೆಲ್ದಿ ಇದೆಯಾ ಇಲ್ವಾ ಅಂತ. ಸೊ ಹೆಲ್ಪ್ಫುಲ್. ಐ ಥಿಂಕ್ ಒಳ್ಳೇದೇ ಅದು. ಫುಡ್ ಕ್ವಾಲಿಟಿ ಎಲ್ಲ ಟೆಸ್ಟ್ ಆಗುತ್ತೆ, ಯಾವ ಥರ ಇದೆ ಅಂತ ಎಲ್ಲ ಗೊತ್ತಾಗುತ್ತೆ. ಫುಡ್ಡು ಯಾವ ಥರ ಇದೆ ಅಂತ ಎಲ್ಲ ಗೊತ್ತಾಗುತ್ತೆ ಜನರಿಗೂ ಕೂಡ. ತಿನ್ನಬೇಕಾ ಬೇಡವಾ ನೆಕ್ಸ್ಟು ಅಂತ ಗೊತ್ತಾಗುತ್ತೆ ಅವ್ರಿಗೂ. ಇಲ್ಲ, ಒಳ್ಳೇದು ಅದು. ಒಳ್ಳೇದೇ ಆ್ಯಕ್ಚುಲಿ. ಯಾಕಂದರೆ ಇದು ನೋಡ್ಬೋದು ಎಷ್ಟು ಕ್ವಾಲಿಟಿ ಆಗಿ ಮಾಡ್ತಿದ್ದಾರೆ ಅದೆಲ್ಲ. ಅದೇ ಇಲ್ಲ, ಇದು ಒಂದು ಸತಿ ಸುಮ್ಮನೆ ಬಂದಿದ್ದೀವಿ ಅಷ್ಟೇ, ಇನ್ನೂ ತಿಂದಿಲ್ಲ ಏನು. ಇಲ್ಲ ಅದು ತಿನ್ನಬಾರ್ದು. ಅದೇ ಹೈಫೈ ಅಂತ ಕರೆಸಿಕೊಳ್ಳೋ ಹೋಟೆಲ್ನಲ್ಲೇ ಕೊಳಕು ಸಾಮ್ರಾಜ್ಯ ತೆರೆದುಕೊಂಡಿದೆ. ಹೈಜಿನಿಕ್ ಮೇಂಟೈನ್ ಮಾಡ್ತೀವಿ ಅನ್ನೋರ ಬುಡದಲ್ಲೇ ಇಷ್ಟು ಕರ್ಮಕಾಂಡ ಗೊತ್ತಾಗಿದೆ. ಒಟ್ನಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಶುರು ಮಾಡಿರೋ ಕಾರ್ಯಾಚರಣೆ ನಿಜಕ್ಕೂ ಮೆಚ್ಚುವಂತದ್ದು. ಇದೇ ರೀತಿ ಮೇಲಿಂದ ಮೇಲೆ ಬಿಸಿ ಮುಟ್ಟಿಸ್ತಿದ್ರೆ ಹೋಟೆಲ್ನವರು ಸ್ವಲ್ಪನಾದರೂ ಎಚ್ಚೆತ್ತುಕೊಳ್ತಾರೆ. ಹಂಸಶ್ಯಾಮಲಾ, ನ್ಯೂಸ್ 18 ಬೆಂಗಳೂರು. ಕೇವಲ ರೇಡ್ ಮಾಡಿದ್ರೆ ಮಾತ್ರ ಸಾಕಾಗಲ್ಲ, ಕ್ರಮವನ್ನ ಏನು ಕೈಗೊಳ್ತಾರೆ, ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಅಧಿಕಾರಿಗಳು ಏನ್ ಮಾಡ್ತಾರೆ ಅನ್ನೋದು. ಇದುವೇ ಈ ಹೊತ್ತಿನ ಸ್ಪೆಷಲ್ ಬುಲೆಟಿನ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.